Jungle. ನಗರದ ಮಂಥನ ಸಭಾಂಗಣದಲ್ಲಿ ಲೋಕಾಯುಕ್ತ ಎಸ್ಪಿ ಸತೀಶ್ ಹಾಗೂ ಕೊಪ್ಪಳ ಡಿವೈಎಸ್ಪಿ ಲೋಕೇಶ್ ರವರ ನೇತೃತ್ವದಲ್ಲಿ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸಭೆ ಜರುಗಿತು. ಈ ವೇಳೆ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆ ಜಿಲ್ಲಾಧ್ಯಕ್ಷರಾದ ಮುಸ್ತಾಫ್ ಪಠಾಣ್ ರವರು ಲೋಕಾಯುಕ್ತರಿಗೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ವಾಹನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಬಗ್ಗೆ ಮತ್ತು ಕಚೇರಿಯ ಸಮಯದಲ್ಲಿ ಮದ್ಯಪಾನ ಮಾಡುವ ಅಧಿಕಾರಿಗಳ ವಿರುದ್ಧ ದೂರು ನೀಡಿದರು. ಬೇಕಾದರೂ ಮಾತ್ರ ಏನು ಕೊಟ್ಟಿದ್ದಾರೆ ನಮಸ್ಕಾರ ಸರ್, ನಾನು ಮುಸ್ತಫಾ ಪಠಾಣ್, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಜಿಲ್ಲಾಧ್ಯಕ್ಷ. ಮಾನ್ಯ ಪೊಲೀಸ್ ಉಪ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಚೇರಿ ಕೊಪ್ಪಳ ಇವತ್ತು ಗಂಗಾವತಿ ಒಳಗೆ ಅದು ಹವಾಲುಗಳು ಸ್ವೀಕಾರ ಇತ್ತು. ವಿಶ್ವನಾಥ್ ಮುರುಡಿ ತಹಸೀಲ್ದಾರ್ ಕನಗಿರಿ ಅವರು ತಮಗೆ ಸರ್ಕಾರಿ ಕೆಲಸಕ್ಕಾಗಿ ನೀಡಲಾದ ಸರ್ಕಾರಿ ವಾಹನ ದುರುಪಯೋಗಪಡಿಸಿಕೊಳ್ಳುವ ಬಗ್ಗೆ ನಾನು ದೂರು ಕೊಟ್ಟಿದ್ದೇನೆ. ಕನಗಿರಿಯಿಂದ ಗಂಗಾವತಿಗೆ ಪ್ರತಿದಿನ ದಿನನಿತ್ಯ ಸರ್ಕಾರಿ ವಾಹನದಿಂದ ತಮ್ಮ ಮನೆಗೆ ಹೋಗೋದು ಬರೋದು ಇದು ಮಾಡ್ತಾ ಇದ್ದಾರೆ. ಅದು ಕಾನೂನು ಪ್ರಕಾರ ತಪ್ಪದು. ಆ ಒಂದು ಹಿತದೃಷ್ಟಿಯಿಂದ ಅವರು ಕನಗಿರಿಯಲ್ಲೇ ವಾಸ್ತವ್ಯ ಹೂಡಿ ಅಲ್ಲೇ ಮನೆ ಮಾಡಿ ಅಲ್ಲೇ ಇರಬೇಕಾಗತ್ತೆ. ಒಂದು ಇದೇ ಥರ ಇನ್ನೂ ಒಂದು ಏನಪ್ಪ ಅಂದರೆ ಮಾನ್ಯ ಶ್ರೀನಿವಾಸ್ ಉಪನಿರ್ದೇಶಕರು ಮೀನುಗಾರಿಕೆ ಅವ್ರದ್ದು ಒಂದು ಇದೇ ಥರ ಕೊಪ್ಪಳದಿಂದ ಗಂಗಾವತಿಗೆ ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆ ಡಿ ಅವರು ಇದೇ ಥರ ಅಲ್ಲೇ ಇರಬೇಕು, ಇಲ್ಲಿ ಬಂದು ಹೋಗ್ತಾರೆ. ಮತ್ತು ಮಲ್ಲಯ್ಯ ಸ್ವಾಮಿ ಉಪನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಕೊಪ್ಪಳ ಇವರು ಸಹ ವಾಸ್ತವ ಅಲ್ಲಿ ಮಾಡಬೇಕು. ಈಗ ಮಿನಿಮಮ್ ಒಂದೂವರೆ ವರ್ಷ ಮೇಲೆ ಆಯಿತು. ಆದ್ರೂ ಇವರು ಇದೇ ಥರ ಏನು ಮಾಡ್ತಾ ಇದ್ದಾರೆ ಅಂದರೆ ಹೋಗೋದು ಬರೋದು ಬೊಲೊರೋ ಕಾರ್ಲಿಂದ ಅದು ವಾಹನ ಸಂಖ್ಯೆ ಸತ ನನ್ನಲ್ಲಿದೆ K37 G0483. ಈ ವಾಹನ ಸಂಖ್ಯೆ ನಿಮ್ಗೆ ಏನಿದೆ ನಾನು ಮೂವರದು ಹಾಕಿದ್ದೇನಲ್ಲ, ನೀವು ಟೋಲ್ ಗೇಟ್ ಒಳಗೆ ದಿನನಿತ್ಯ ಈ ವಾಹನ ಬರ್ತಾ ಇರೋದು ಹೋಗ್ತಾ ಇರೋದು ಆ ಟೋಲ್ ಗೇಟ್ನಾಗೆಲ್ಲ CC ಕ್ಯಾಮ್ರಾ ಒಳಗೆ ನಿಮಗೆ ಸತ್ಯತೆಯೂ ಗೊತ್ತಾಗುತ್ತೆ. ನಾನು ಇದ್ರಾಗ ಕೊಟ್ಟಿದ್ದೀನಿ. ಪುನಃ ಮತ್ತು GPS ಫೋಟೋ ಸತ ನನ್ನಲ್ಲಿ ಇದಾವೆ ಕೆಲವು, ನೀವು ಮೂರದಾಗ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಗಂಗಾವತಿ ತಹಸೀಲ್ ಆಫೀಸ್ ಒಳಗೆ ಶಿವಕುಮಾರ್ ಅಂತೇಳಿ ದ್ವಿತೀಯ ದರ್ಜೆ ಸಹಾಯಕರು ಶಿವಕುಮಾರ್ ಅವರು ಆಫೀಸ್ ಟೈಮ್ನಾಗ ಇರಂಗೇ ಇಲ್ಲ. ಅವರು ಆಫೀಸ್ ಟೈಮ್ನಾಗ ಏನು ಮಾಡ್ತಾರೆ ಅವರು ಹೊರಗೆ ಇರೋದು ಒನ್ಲಿ ಬರೀ ಲಲಿತ್ ಮಹಲು ಅಲ್ಲಿ ದೇವಘಾಟ್ ಹತ್ರ ಬರೀ ಹೊರಗೆ. ನಾನು ಎಷ್ಟೋ ಸಲ ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ನಾಗರಾಜ್ ಸಾಹೇಬ್ರಿಗೆ ಸರ್ ಏನು ಸರ್ ಮಾನ್ಯ ತಹಸೀಲ್ ಕಾರ್ಯಾಲಯ ಅಂದರೆ ಒಂದು ಜಡ್ಜ್ ಇದ್ದಂಗೆ ಸರ್ ಈ ಥರ ಇಷ್ಟು ಬೇಜವಾಬ್ದಾರಿತನ ಆದರೆ ಹೆಂಗೆ ಅಂತೇಳಿ ಹೇಳಿದೆ. ಆ ನಂತರ ದೂರವಾಣಿ ಮುಖಾಂತರ ಹೇಳಿದೆ. ನಂತರ ಲಿಖಿತ ಕೊಡ್ರಿ ಅಂತ ಹೇಳಿದೆ. ಲಿಖಿತ ತಹಸೀಲ್ದಾರ್ ಕೊಟ್ಟೆ. ಅವ್ರು ಏನೇ 3 ಇಂಕ್ರಿಮೆಂಟ್ ಕಟ್ ಮಾಡಿದ್ದೀವಪ್ಪ, ಆದರೂ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲ ಅಂತ ಹೇಳಿದೆ. ಈಗ ಅದಕ್ಕೆ ಬೇಸತ್ತು ಭಾಳಷ್ಟು ಸಾರ್ವಜನಿಕ ಸಮಸ್ಯೆ ಆಗ್ತಾಯಿದ್ದಾವೆ. ಆ ಒಂದು ಹಿತದೃಷ್ಟಿಯಿಂದ ಈಗ ಮನೆ ಲೋಕಾಯುಕ್ತರು ಬಂದಿದ್ದಾರಲ್ಲ, ಅದು ಒಂದು ರೈಟಿಂಗ್ನಾಗ ಕೊಟ್ಟಿದ್ದೀನಿ. ಅವ್ರು ಏನು ಹೇಳಿದಾರೆ 1 and 2 ಕೊಟ್ಬಿಡ್ರಿ ಈ ಥರ ಲಿಖಿತ ಮಾಹಿತಿ. ಅಲ್ಲಿ ತಹಸೀಲ್ದಾರನ್ನ ಹೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಪಕ್ಕದಾಗ ಕುಂತಿದ್ದಾರೆ. ಅವ್ರ ಗಮನಕ್ಕೆ ನಾನು ತೊಂದರೆ ಹೌದು ನಿಜ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ 1 and 2 ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಹಿತದೃಷ್ಟಿದೆ ಗಂಗಾವತಿದು ಕೆಲವು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಯಾರು ಈ ಥರ ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ, ನಮ್ಮ ಸಂಘಟನೆಯಿಂದ ನಾವು ನಿರ್ಭಯೆಯಿಂದ
ನಾವು ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.